ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇದು ಶುಕ್ರವಾರದ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಸಿಂಪಲಾಗಿ ವಾಂಗಿಬಾತ್ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಫಸ್ಟಾಗಿ ಸಣ್ಣಕ್ಕಿರೋ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, 2 ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಕೆಂಪಗಾಗೋವರೆಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿ ಹಾಕೋಬೇಕಾಗುತ್ತೆ. ಅದಾದಮೇಲೆ ಬದನೆಕಾಯಿ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. 5 to 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ. ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ವಾಂಗಿಬಾತ್ ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಗೊಜ್ಜು ನನಗೆ ಕ್ವಾಂಟಿಟಿ ಚಿಕ್ಕದಾಗಿ ಬೇಕಿತ್ತು, ಹಾಗಾಗಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೀವು. ಸೊ ಅದನ್ನೊಂದು 2 ನಿಮಿಷ ಬಾಡಿಸಿದ್ರೆ ಗೊಜ್ಜು ರೆಡಿನೇ ಆಗಿಬಿಡುತ್ತೆ. ಇಲ್ಲಿ ಬಾಕ್ಸಿಗೆ ನಾನು ಬೋಂಡ, ವಾಂಗಿಬಾತು ಹಾಗೆಯೇ ಸ್ವಲ್ಪ ಮಾವಿನ ಹಣ್ಣಿತ್ತು, ಅದನ್ನು ಹಾಕಿ ಕಳಿಸ್ತಿದ್ದೀನಿ ನನ್ನ ಮಗನಿಗೆ. ಸೊ ಅವನು ಸ್ಕೂಲಿಗೆ ಹೋದ. ಇದಾದಮೇಲೆ ನನ್ನ ಮತ್ತೆ ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ, ಮನೆ ಕೆಲಸ ಎಲ್ಲನೂ. ಇವತ್ತು